ಕ್ಯಾನ್ಸರ್ನಿಂದ ಕಾಲು ಕಳೆದುಕೊಳ್ಳುವ ಭೀತಿಯಲ್ಲಿದ್ದ ವ್ಯಕ್ತಿಗೆ ಸವಾಲಿನ ಹಾಗೂ ಅತ್ಯಪರೂಪದ ಶಸ್ತ್ರಚಿಕಿತ್ಸೆ ನಡೆಸಿದ ಯೆನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ವೈದ್ಯರ ತಂಡ ರೋಗಿಯ ಕಾಲು ಉಳಿಸುವ ಮೂಲಕ ಅಂಗದಾನ ಮಾಡಿದೆ. ಈ ಶಸ್ತ್ರಚಿಕಿತ್ಸೆ ವೈದ್ಯಕೀಯ ಇತಿಹಾಸದಲ್ಲಿ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ನಡೆದಿದ್ರೆ ವಿಶ್ವ ಮಟ್ಟದಲ್ಲಿ ಮೂರನೆಯದಾಗಿ ದಾಖಲಾಗುವ ಮೂಲಕ ಯೆನಪೋಯ ಆಸ್ಪತ್ರೆ ಹೊಸ ಮೈಲಿಗಲ್ಲನ್ನ ಸ್ಥಾಪಿಸಿದೆ. ಆಸ್ಪತ್ರೆಯ ವೈದ್ಯರ ಅವಿರತ ಪ್ರಯತ್ನದಿಂದ ಹಾವೇರಿ ಮೂಲದ ಸುಮಾರು 35 ವರ್ಷ ಪ್ರಾಯದ ಇಬ್ಬರು ಮಕ್ಕಳನ್ನ ಹೊಂದಿರುವ ವ್ಯಕ್ತಿ ಮರುಜೀವ ಪಡೆದಿದ್ದಾರೆ. ವ್ಯಕ್ತಿ ತೊಡೆಯ ಮೂಳೆ ಹಾಗೂ ಸ್ನಾಯುಗಳಲ್ಲಿ ಕ್ಯಾನ್ಸರ್ನಿಂದ ಬಳಲುತ್ತಿದ್ರು. ದೇಶದ ಹಲವು ಹೆಸರಾಂತ ಆಸ್ಪತ್ರೆಗಳಲ್ಲಿ ಅವರು ಪರೀಕ್ಷೆಗೊಳಪಟ್ಟಿದ್ದು ಬಲಕಾಲು ಸಂಪೂರ್ಣ ತುಂಡರಿಸುವುದೇ ಅಂತಿಮ ಪರಿಹಾರ ಎನ್ನುವ ತೀರ್ಮಾನಕ್ಕೆ ವೈದ್ಯರು ಬಂದಿದ್ರು. ಆದರೂ ಧೃತಿಗೆಡದ ಕುಟುಂಬಸ್ಥರು ರೋಗಿಯನ್ನ ಕೊನೆಯ ಪ್ರಯತ್ನವಾಗಿ ಯೆನಪೋಯ ಆಸ್ಪತ್ರೆಗೆ ಕರೆತಂದಿದ್ರು. ಜುಲೇಖಾ ಯೆನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ವಿಭಾಗದ ತಜ್ಞರ ತಂಡ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಅಧ್ಯಯನಗಳನ್ನು ಪರಿಶೀಲಿಸಿದಾಗ ಇದೇ ರೀತಿಯ ಶಸ್ತ್ರಚಿಕಿತ್ಸೆ ಹಿಂದೆ 2 ರೋಗಿಗಳಿಗೆ ಮಾತ್ರ ಬರ್ಮಿಂಗ್ಹ್ಯಾಮ್ ಯುನೈಟೆಡ್ ಕಿಂಗ್ಡಮ್ನ ರಾಯಲ್ ಆರ್ಥೋಪೆಡಿಕ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಿ ಕ್ಯಾನ್ಸರ್ ಬಾಧಿತ ಅಂಗ ಉಳಿಸಿರುವ ವರದಿ ಲಭಿಸಿದೆ. ಇದರ ಆಧಾರದಲ್ಲಿ ಯೆನಪೋಯ ಆಸ್ಪತ್ರೆಯ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಜಲಾಲುದ್ದೀನ್ ಅಖ್ತರ್ ಅವರ ನೇತೃತ್ವದ ತಂಡ ಸವಾಲಿನ ಶಸ್ತ್ರಚಿಕಿತ್ಸೆಗೆ ಮುಂದಾಯಿತು. ಕೀಮೋಥೆರಪಿ ನಂತರ ಯೆನಪೋಯ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎಂ ವಿಜಯ್ ಕುಮಾರ್ ಮಾರ್ಗದರ್ಶನದಲ್ಲಿ ಡಾಕ್ಟರ್ ರೋಹನ್ ಶೆಟ್ಟಿ, ಡಾಕ್ಟರ್ ಎಚ್.ಟಿ. ಅಮರ್ ರಾವ್, ಡಾಕ್ಟರ್ ನೂರ್ ಮೊಹಮ್ಮದ್, ಪ್ಲಾಸ್ಟಿಕ್ ಸರ್ಜನ್ಗಳಾದ ಡಾಕ್ಟರ್ ದೇವಿ ಪ್ರಸಾದ್, ಡಾಕ್ಟರ್ ಚಾಂದಿನಿ, ಡಾಕ್ಟರ್ ಶ್ರುತಿ, ವೈದ್ಯಕೀಯ ಆಂಕೊಲಜಿಸ್ಟ್ಗಳಾದ ಡಾಕ್ಟರ್ ತೇಜಸ್ ಕೃಷ್ಣ, ಡಾಕ್ಟರ್ ಲಕ್ಷ್ಮೀ ಶೆಣೈ, ಮೂಳೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಅಭಿಷೇಕ್ ಶೆಟ್ಟಿ, ಡಾಕ್ಟರ್ ಲೋಕೇಶ್, ಅರಿವಳಿಕೆ ತಜ್ಞೆ ಡಾಕ್ಟರ್ ಪ್ರೀತಿ, ಆಕ್ಯುಪೇಷನಲ್ ಥೆರಪಿಸ್ಟ್ ಡಾಕ್ಟರ್ ಮೊಹಮ್ಮದ್ ಚೌಧರಿ ಸಹಕಾರದಲ್ಲಿ ಮಾರ್ಚ್ 10ರಂದು ಸುಮಾರು 13 ಗಂಟೆಯವರೆಗೆ ನಡೆದ ಈ ಶಸ್ತ್ರಚಿಕಿತ್ಸೆಯಲ್ಲಿ ಕ್ಯಾನ್ಸರ್ ಪೀಡಿತ ತೊಡೆಯ ಮೂಳೆ ಮತ್ತು ಸ್ನಾಯುಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಟೈಟಾನಿಯಂ ಮೆಗಾ ಪ್ರೊಸ್ಟೆಸಿಸ್ ಮೂಲಕ ಮೂಳೆ ಪುನರ್ ನಿರ್ಮಾಣ ಮಾಡಲಾಗಿದೆ. ಇದರ ಜೊತೆ ಸುಧಾರಿತ ಮೈಕ್ರೋ ನ್ಯೂರೋವಾಸ್ಕ್ಯುಲರ್ ತಂತ್ರಜ್ಞಾನ ಬಳಸಿ ಎದೆ ಭಾಗದ ಸ್ನಾಯುಗಳನ್ನು ವರ್ಗಾಯಿಸಿ ರಕ್ತನಾಳ ಮತ್ತು ನರಗಳನ್ನು ಪುನರ್ ಸಂಯೋಜಿಸಲಾಗಿದೆ. ಇದರ ಫಲವಾಗಿ ರೋಗಿ ಶಸ್ತ್ರಚಿಕಿತ್ಸೆಯಿಂದ ಉತ್ತಮವಾಗಿ ಚೇತರಿಸಿಕೊಂಡು ಈಗ ಕನಿಷ್ಠ ಸಹಾಯದೊಂದಿಗೆ ಮತ್ತೆ ನಡೆದಾಡಲು ಸಾಧ್ಯವಾಗಿದೆ. ಯೆನಪೋಯ ಪರಿಗಣಿತ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಯೆನಪೋಯ ಅಬ್ದುಲ್ಲಾ ಕುನ್ನಿ, ಸಹ ಕುಲಪತಿ ಫರ್ಹಾದ್ ಯೆನಪೋಯ, ಡಾಕ್ಟರ್ ಎಂ ವಿಜಯ್ ಕುಮಾರ್ ಹಾಗೂ ಉಪಕುಲಪತಿ ಡಾಕ್ಟರ್ ಗಂಗಾಧರ ಸೋಮಿಯಾಜಿ ವೈದ್ಯರ ತಂಡದ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಸ್ತ್ರಚಿಕಿತ್ಸೆ ಬಗ್ಗೆ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ವೈದ್ಯರು ಮಾಹಿತಿಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಯೆನಪೋಯ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎಂ ವಿಜಯ್ ಕುಮಾರ್, ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹಬೀಬ್ ರಹಮಾನ್, ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಜಲಾಲುದ್ದೀನ್ ಅಖ್ತರ್, ಸಹ ಪ್ರಾಧ್ಯಾಪಕ ಡಾಕ್ಟರ್ ರೋಹನ್ ಶೆಟ್ಟಿ, ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್.ಟಿ. ಅಮರ್ ರಾವ್, ಡಾಕ್ಟರ್ ನೂರ್ ಮೊಹಮ್ಮದ್, ವೈದ್ಯಕೀಯ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ತೇಜಸ್ ಕೃಷ್ಣ, ಡಾಕ್ಟರ್ ಲಕ್ಷ್ಮೀ ಶೆಣೈ, ಇಂಟರ್ವೆನರಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ಟಿ.ವಿ. ಸತೀಶ್ ಬಾಬು, ಸಹ ಪ್ರಾಧ್ಯಾಪಕ ಡಾಕ್ಟರ್ ಅಭಿಷೇಕ್ ಶೆಟ್ಟಿ, ಡಾಕ್ಟರ್ ಲೋಕೇಶ್, ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಡಾಕ್ಟರ್ ದೇವಿ ಪ್ರಸಾದ್, ಡಾಕ್ಟರ್ ಚಾಂದಿನಿ, ಡಾಕ್ಟರ್ ಶ್ರುತಿ, ಕ್ಯಾನ್ಸರ್ ಅರವಳಿಕೆ ತಜ್ಞ ಡಾಕ್ಟರ್ ಪ್ರೀತಿ ಹಾಗೂ ಆಕ್ಯುಪೇಷನಲ್ ಥೆರಪಿಸ್ಟ್ ಡಾಕ್ಟರ್ ಮೊಹಮ್ಮದ್ ಚೌಧರಿ ಉಪಸ್ಥಿತರಿದ್ದರು. ಈ ಸರ್ಜರಿಯನ್ನು ನಾವು ಫುಲ್ ಪ್ಲ್ಯಾನ್ ಮಾಡಿ ಆಮೇಲೆ ನಾವು ಆಮೇಲೆ ಅಂದರೆ 13 ಗಂಟೆ ಕಾಲ ಟೈಮ್ ಹಿಡಿಯಿತು. ಆದರೂ ಈಗ 3 ವಾರ ಆಯಿತು ಆಪ್ರೇಷನ್ ಆಗಿ, 3-4 ಈಸ್ ಆಲ್ ರೈಟ್. ಇನ್ನೊಂದು 2 ತಿಂಗಳಲ್ಲಿ ವಿಲ್ ಬಿ ಏಬಲ್ ಟು ವಾಕ್ ನಿಯರ್ ನಾರ್ಮಲ್ ಅಂತ ಹೇಳಲ್ಲ, ನಿಯರ್ ನಾರ್ಮಲ್ ನಡಿಬೋದು. ಆ್ಯಂಡ್ ರಿಪೋರ್ಟು ಬಂತು ಈಗ, ಪೆಥಾಲಜಿಕಲಿ ದೇರ್ ಸರ್ಜರಿ ಈಸ್ ಕಂಪ್ಲೀಟ್. ಅವರಿಗೆ 2 ಕೀಮೋಥೆರಪಿ ಕೊಟ್ಟ ನಂತರ ಅವರ ಟ್ರೀಟ್ಮೆಂಟ್ ಮುಗಿಯಿತು. ದೆನ್ ಹಿ ಈಸ್ ಓನ್ಲಿ ಆನ್ ಫಾಲೋ ಅಪ್. ಸೊ ಈ ಸರ್ಜರಿದು ಏನು ಅಷ್ಟೊಂದು ಇಂಪಾರ್ಟೆನ್ಸ್ ಏನಂದರೆ ಕಂಪ್ಲೀಟ್ ಕಾಲಿದು ಅಂದರೆ ಇದು ಫೀಮರ್ ಅಂತ ಹೇಳಿದ್ದು ತೈದು ಮೂಲೆಯನ್ನು ತೆಗೆದು ಅದರ ಜೊತೆ ಅದರದ್ದು ಪೂರ್ತಿ ಮಾಂಸವನ್ನು ತೆಗೆದು ಆಮೇಲೆ ಎದೆಯಿಂದ ಬೇರೆ ಮಾಂಸವನ್ನು ತಂದು ಅಲ್ಲಿ ಹಾಕಿ ಆ ಕಾಲಿಗೆ ಅಷ್ಟೊಂದು ಸ್ಟ್ರೆಂತ್ ಕೊಡುವಂತ ಮಾಡಿದ್ದು. ದಿಸ್ ಇಸ್ ಒನ್ ಆಫ್ ದ ಫಸ್ಟ್ ಕೇಸ್ ಇನ್ ಇಂಡಿಯಾ.